ನರ್ಸಿಂಗ್ ವಿದ್ಯಾರ್ಥಿನಿಯರೇ ಮುಸ್ಲಿಂ ಯುವಕನ ಟಾರ್ಗೆಟ್. ಮುಸ್ತಫಾ ಮೊಬೈಲ್ನಲ್ಲಿ ಸಿಕ್ಕವು ಅನೇಕ ಅಶ್ಲೀಲ ವಿಡಿಯೋಗಳು. ನರ್ಸಿಂಗ್ ವಿದ್ಯಾರ್ಥಿನಿಯರೇ ಮುಸ್ಲಿಂ ಯುವಕನ ಟಾರ್ಗೆಟ್ ಆಗಿರ್ತಾರೆ. ಮುಸ್ತಫಾ ಮೊಬೈಲ್ನಲ್ಲಿ ಹಲವಾರು ಅಶ್ಲೀಲ ವಿಡಿಯೋಗಳು ಸಿಕ್ಕಿದ್ದಾವೆ. ಹುಬ್ಬಳ್ಳಿ ಆಯಿತು, ಈಗ ಕೊಪ್ಪಳದಲ್ಲೂ ಲವ್ ಜಿಹಾದ್ ಸದ್ದು ಕೇಳಿಸ್ತಾ ಇದೆ. ಹಿಂದೂ ವಿದ್ಯಾರ್ಥಿನಿಯರನ್ನೇ ಟಾರ್ಗೆಟ್ ಮಾಡಿದ ಕಿಲಾಡಿ. ಕುಷ್ಟಗಿಯ ಹಿಂದೂ ವಿದ್ಯಾರ್ಥಿನಿಯೊಬ್ಬಳು ಮುಸ್ತಫಾ ಬಲೆಗೆ ಬಿದ್ದಿರ್ತಾಳೆ. ಮುಸ್ಲಿಂ ಯುವಕ ಮುಸ್ತಫಾನಿಂದ ಸ್ನೇಹದ ಹೆಸರಲ್ಲಿ ಮೋಸ ಆಗಿರುವಂಥದ್ದು. ಸ್ನೇಹದ ನಂತರ ಲೈಂಗಿಕ ಕ್ರಿಯೆ ನಡೆಸಿ ಬಳಿಕ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರ್ತಾನೆ. ಆಕೆ ಜೊತೆ ಇದ್ದಾಗಲೆಲ್ಲ ಹಿಂದೂ ಯುವಕ ಕೈಗೆ ಮುಸ್ತಫಾ ಲಾಕ್ ಆಗಿದ್ದಾನೆ. ಮೊಬೈಲ್ ಪರಿಶೀಲಿಸಿದಾಗ ಹಿಂದೂ ಯುವತಿಯರ ವಿಡಿಯೋಗಳೇ ಮೊಬೈಲ್ನಲ್ಲಿರುತ್ತೆ. ಹಿಂದೂ ಯುವತಿಯರ ಜೊತೆಗಿನ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿರುವಂಥದ್ದು. ಒಂದಲ್ಲ ಎರಡಲ್ಲ ಹಲವಾರು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಇದೀಗ ಲವ್ ಜಿಹಾದ್ ಆರೋಪ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಡಾಕ್ಟರ್ ಸಂಗಮೇಶ್ ಹಿರೇಮಠರಿಂದ ಮುಸ್ತಫಾ ವಿರುದ್ಧ ಎಸ್ಪಿಗೆ ದೂರು ದಾಖಲಾಗಿದೆ. ನರ್ಸಿಂಗ್ ವಿದ್ಯಾರ್ಥಿನಿಯರನ್ನ ಟಾರ್ಗೆಟ್ ಮಾಡಿ ಲೈಂಗಿಕವಾಗಿ ಅವ್ರ ಜೊತೆ ಬಳಸಿಕೊಂಡು ಅದರಲ್ಲೂ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಲೈಂಗಿಕವಾಗಿ ಬಳಸಿಕೊಂಡು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಈ ರೀತಿಯಾಗಿ ಹಲವಾರು ವಿಡಿಯೋಗಳು ಇವನ ಮೊಬೈಲ್ನಲ್ಲಿ ಪತ್ತೆ ಆಗಿದೆ ಅಂತೆ. ಅಂದ್ರೆ ಇಲ್ಲಿ ಲವ್ ಜಿಹಾದ್. ಈ ಹಿಂದೆ ಹುಬ್ಬಳ್ಳಿಯಲ್ಲೂ ಸಹಿತ ಈ ಒಂದು ಘಟನೆಯನ್ನ ನಾವು ಕೇಳಿದ್ವಿ. ರಾಜಕೀಯವಾಗಿ ಎಷ್ಟೋ ಜನ ಮಾತಾಡ್ತಾರೆ, ರಾಜಕೀಯವಾಗಿ ಏನೆಲ್ಲ ಮಾತುಗಳು ಕೇಳಿ ಬರುತ್ತೆ. ಆ ರಾಜಕೀಯವನ್ನ ಹೊರತುಪಡಿಸಿ ನಾವು ಮಾತನಾಡೋದಾದ್ರೆ ಇಲ್ಲಿ ಈ ತರದ ಘಟನೆಗಳು ಆಲ್ಮೋಸ್ಟ್ ತುಂಬಾ ದೊಡ್ಡ ಮಟ್ಟಿಗೆ ನಡೀತಾ ಇರುವಂತದ್ದು ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಇದರ ಬಗ್ಗೆ ಒಂದಿಷ್ಟು ಪೊಲೀಸ್ ಇಲಾಖೆ ಆಗಿರ್ಬೋದು ಕ್ರಮವನ್ನ ತೆಗೆದುಕೊಳ್ಬೇಕು ಸರಿಯಾದ ರೀತಿಯಲ್ಲಿ.